12,000 ಲೀಡ್ ಇದೆಯಪ್ಪ. ದಾವಣಗೆರೆನೂ 12,000 ಲೀಡ್ ಇದೆ. ನಮ್ಮ ಲೈನಲ್ಲಿ ಇದ್ದಾರೆ. $12,196 ಓಟು 13ನೇ ರೌಂಡ್ಗೆ ಲೀಡ್ ಇದೆ. ಬಟ್ SDP ಓಟು ನಮಗೆ ದೊಡ್ಡ ಡೇಂಜರ್ ಆಗಿದೆ. ನಾವು ಅಷ್ಟು ಓಟು ಕ್ರಾಸ್ ಆಗ್ತಾ ಇದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಬಿಗ್ ಸೆಟ್ ಬ್ಯಾಕ್. SDP-ಗೂ 12,000 ಓಟು ಆರು ಜಾಸ್ತಿ ಬಂದಿದೆ. ಚೀಫ್ ಮಿನಿಸ್ಟರ್ ಅದನ್ನು ಹೇಳಿದ್ದಾರೆ ಬೆಳಗ್ಗೆ. ಇಂಟರ್ನಲ್ ಏನು ಇಶ್ಯೂಸ್ ಆಗಿದೆ ಅನ್ನೋದು CM ಹೇಳಿದ್ದಾರೆ. ನಾನೇನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜೊತೆ ಜನ ವಿಶ್ವಾಸದಿಂದಿದ್ದಾರೆ. ನಮ್ಮ ಗ್ಯಾರಂಟಿಗಳು ಚೆನ್ನಾಗೇ ನಡೀತಾ ಇದೆ. ಜನರ ಕಷ್ಟಕ್ಕೆ ನಮ್ಮ ಸರ್ಕಾರ ಸ್ಪಂದಿಸ್ತಾ ಇದೆ. ಇದಕ್ಕೆ ಈ ಒಂದು ರಿಸಲ್ಟ್ಗಳು ನಮ್ಮ ರಾಜ್ಯದಲ್ಲಿ ಕಾರಣ. ಇನ್ನು 7 ರೌಂಡ್ ಇದೆ. ಎಲ್ಲ ರೌಂಡಲ್ಲೂ ಚೆನ್ನಾಗಿ ಆಗ್ತದೆ ಅನ್ನೋ ವಿಶ್ವಾಸ. ಕೇರಳದಲ್ಲಿ UDF ಚೆನ್ನಾಗಿ ಬರ್ತಾ ಇದೆ ಸರ್. ಅಲ್ಲೇನೋ ನಿಮ್ಮ ಮೈತ್ರಿ ಅಧಿಕಾರಕ್ಕೆ ಬರುವ ಮುನ್ಸೂಚನೆ ಸಿಕ್ಕಿದೆ. ಅದ್ರ ಬಗ್ಗೆ ಎಲ್ಲ ನಮಗೆಲ್ಲ ಎಕ್ಸ್ಪೆಕ್ಟೇಷನ್ ಇತ್ತು. ಲೋಕಲ್ ಬಾಡಿ ಎಲೆಕ್ಷನಲ್ಲೂ ಜನ ಕೊಟ್ಟಿದ್ದು 10 ವರ್ಷ ಆಗಿತ್ತು. ಅವ್ರಿಗೆ ಬದಲಾವಣೆ ಬೇಕು ಅಂತಿತ್ತು. ನಾವೆಲ್ಲ ಕ್ಯಾಂಪೇನ್ ನೋಡೋದು ಕೂಡ ನಮಗೆ ಜನ ಭಾಳ ವಿಶ್ವಾಸ ವ್ಯಕ್ತಪಡಿಸಿತ್ತು. ಸೊ ಇವತ್ತು ದೊಡ್ಡ ಬೆಂಬಲ ಸಿಕ್ಕಿದೆ. ಬಟ್ ನಮಗೆಲ್ಲ ಆಶ್ಚರ್ಯ ಏನಪ್ಪ ಅಂತಂದರೆ ತಮಿಳುನಾಡು ಒಂದು ಹೊಸ ಯುಗ ಪ್ರಾರಂಭ ಆಗಿದೆ. ನೀವು ಅಂದ್ಕೊಂಡಿದ್ದು DMK ಬರುತ್ತೆ ಅಂತ ಹೆಚ್ಚು ಕಮ್ಮಿ. ಬಟ್ ಅಲ್ಲಿ ಬದಲಾಗಿದ್ದು ಮತ್ತೆ ಅಲ್ಲಿ ಜನರ ನಿರೀಕ್ಷೆನೇ ಬೇರೆ ಇತ್ತು. ನಾವು ರೀಡ್ ಮಾಡೋಕ್ಕಾಗಲಿಲ್ಲ. ಕೆಲವು ನಮ್ಮ ಲೋಕಲ್ ಲೀಡರ್ಸ್ ಹೇಳಿದರು. ಬಟ್ ಆದರೆ ನಮ್ಮ 40 ವರ್ಷದ ಸಂಬಂಧ ನೆನಪಿಸ್ತಾನ ಹೆಂಗೆ ಬೇಕಾಗ್ತದೆ. ಒಟ್ಟಾಗಿ ರಾಹುಲ್ ಗಾಂಧಿ ಅವರು ಕಾಣಿಸ್ಕೊಳ್ಳಿಲ್ಲ ಅನ್ನುವಂಥದ್ದು ಕೂಡ ಕಾರಣ ಏನಾಗ್ತಾಯಿದೆ ಸರ್. ಸ್ಟಾಲಿನ್ ಅವ್ರ ಜೊತೆ ಒಟ್ಟಾಗಿ ಅಲ್ಲಿ ವೇದಿಕೆಯನ್ನು ಹಂಚ್ಕೊಂಡಿಲ್ಲ ಅನ್ನುವಂಥದ್ದು ನಾನು ಮಾತಾಡೋಕ್ಕಾಗಲ್ಲ. ಪಾರ್ಟಿ ಏನು ತೀರ್ಮಾನ ಮಾಡ್ತಾರೆ. ನಾವೆಲ್ಲ ಹೋಗಿದ್ದೀವಲ್ಲ, ನಾನು ಹಂಚ್ಕೊಂಡಿದ್ದೇನೆ. ಬಟ್ ಈ ಸೆಲೆಬ್ರಿಟಿ ಅಂದಿದ ತಕ್ಷಣ ಎಲ್ಲವೂ ಓಟ್ ಕನ್ವರ್ಟ್ ಆಗಲ್ಲ ಅನ್ನೋ ರೀತಿಯಲ್ಲಿ ಒಂದಿಷ್ಟು ವಿಮರ್ಶೆಗಳು ಬಂದಿತ್ತು. ಅವು